ನಮಸ್ಕಾರ ರೀ ಸಾಹೇಬ್ರ. ನಾವು ತಳಗಿನಟ್ಟಿಂದ ಚಂದ್ರಪ್ಪ ಮಾಯಪ್ಪ ಬಡ್ಕೂರಿ ಮಾತಾಡೋದು ರೀ. ನಾವು ರೇಷ್ಮೆ ಹಚ್ಬೇಕಂತ ಮಾಡಿದ್ವು ಸಾಹೇಬ್ರ. ನಿಮ್ಮ ರೇಷ್ಮೆ ಇಲಾಖೆಯಿಂದ ಯಾವ ಥರ ಸಹಾಯ ಐತೆ ಅನ್ನುವಂಥದ್ದು ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡ್ರಿ ಅಟ. ನೋಡ್ರಿ ಚಂದ್ರಪ್ಪ ಅವ್ರ, ನಮ್ಮ ರೇಷ್ಮೆ ಇಲಾಖೆಯಿಂದ ಏನೇನು ಸವಲತ್ತು ಸಿಗ್ತಾವ ಅನ್ನೋದು ಸ್ವಲ್ಪ ನಾ ಹೇಳ್ತೇನೆ ರೀ. ನೀವು ರೇಷ್ಮೆ ಹಚ್ಚಿದ್ರೆ ಅಂತಂದ್ರೆ ಹಚ್ಚಿದ ನಂತರ ನಮ್ದೊಂದು ವರದಾನ ಅಂತ ಯೋಜನೆ ಬರ್ತದೆ ರೀ. ಆ ವರದಾನ ಯೋಜನಾದಾಗ ನೀವು ಹಚ್ಚಿದ 4 ತಿಂಗಳಿಗೆ ಇಲ್ಲಿ ಏನು ತಪ್ಪಲು ಬಂದೈತಲ್ಲ, ಈ ಟೈಪ್ ತಪ್ಪಲು ಬಂದದಾದ್ರೆ ನಿಮ್ಮನ್ನು ನಿಂದ್ರಿಸಿ ಒಂದು ಫೋಟೋ ತೆಗೆದ ಒಂದು 5,000 ರೂಪಾಯಿ ವರದಾನ ಅಂತ ಒಂದು ಯೋಜನೆ ಕೊಡೋದಾಗ ದುಡ್ಡು ಬರ್ತದೆ. ಆ ನಂತರ SC/ST ಜನ ಅಂದ್ರೆ ಅವ್ರಿಗೆ ಏನತ್ಲಿ 7,500 ರೂಪಾಯಿ ಸಾವನ್ ಇದೇ ಯೋಜನಾದಾಗ ಬರ್ತದೆ ರೀ. 7,500 ರೂಪಾಯಿ. ಮುಂದೆ CDP ಅಂತ ಒಂದು ಯೋಜನೆ ಐತ್ರಿ. ಅದು 75% ಇದ್ರಾಗ ನಾವು ಸೋಲಾರ್ ಲೈಟ್ ಕೊಡ್ತೀವಿ ರೀ. ಮುಂದೆ ಚಂದ್ರಿಕೆಗಳು ಕೊಡ್ತೀವಿ ರೀ. ಮುಂದೆ ಏನಪ್ಪ ಅಂದ್ರೆ ನಮ್ಮ ರೇಷ್ಮೆ ಸಾಕುವಂಥ ಉಪಕರಣಗಳು ಕೊಡ್ತೀವಿ. ಇದೇ ರೀತಿಯಾಗಿ ನಮ್ಮ ಇಲ್ಲಿ ಬಡ್ಕೂರಿ ಅವ್ರ ಮನಿ ಏನು ಕಟ್ಟಿದಾರಲ್ಲ, ಅಂಥದ್ದು ಒಂದು 30 ಫೂಟ್ ಮನಿ 20 ಫೂಟ್ ಅಡ್ಲಾಗದ ಒಂದು ಮನಿ ಕಟ್ಟಿದ್ರೆ CDP ಯೋಜನಾದಾಗ 50,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಅದೇ ರೀತಿ ನಮ್ಮ SC/ST ಅವ್ರು ಯಾರ 1.5 ಎಕರೆ ರೇಷ್ಮೆ ಹೆಚ್ಚು 50 ಫೂಟದ್ದು 20 ಫೂಟ್ ಅಡ್ಲಾಗದ ಒಂದು ಮನಿ ಕಟ್ಟಿದ್ರೆ 1000 ಚದರ ಅಡಿದು ಅದಕ್ಕೆ 90,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಮುಂದೆ ಈ ಗೂಡಿಗಿರಿ ರೇಷ್ಮೆ ಗೂಡಿಗೆ ಏನಂದ್ರೆ ಪ್ರತಿ KG ಈ ವರ್ಷದಿಂದ ಬಂದದ ಇದು. ಈಗ ನೀವು ಏನು ಗೂಡು ಮಾರಾಟ ಮಾಡಿತಿರಲ್ಲ, ಆ ಪ್ರತಿ KGಗೆ ಗಂಡಸರಿಗೆ 10 ರೂಪಾಯಿ ಅಂತೆ, ಹೆಣ್ಮಕ್ಳಿಗೆ 15 ರೂಪಾಯಿ ಅಂತೆ. ಈ ಗೂಡು ಮಾರಾಟ ಮಾಡಿದ್ದನ್ನ ಆ ಸ್ಲಿಪ್ ನೀವು ಕೊಟ್ರೆ ನಾವು ಅದನ್ನ ಸರ್ಟಿಫೈ ಹಾಕಿಯಿಂದ ಅಲ್ಲಿ ಮಾರ್ಕೆಟ್ಗೆ ಕೊಟ್ರೆ ಒಂದು ಪ್ರತಿ KGಗೆ 15 ಹೆಣ್ಮಕ್ಳಿಗೆ 10 ರೂಪಾಯಿ ಗಂಡಸರಿಗೆ ಕೊಟ್ಟದಕ್ಕೆ ನಿಮ್ದೊಂದು 10-15 50 ಕಿಲೋ ಗೂಡ ಐತಪ್ಪ. ಅದಕ್ಕೊಂದು 5 ರೂಪಾಯಿ ಅಂತ ಹಾಕಿ ನಿಮ್ಗೊಂದು 500 ರೂಪಾಯಿ ಬರ್ತದ. ನಾವು ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕನ್ನುವಂಥ ಪ್ರತಿ ಸಲ ಒಂದು ನಮಗೆ ಈ ಸಲ ಹಿಂಗೆ ಮಾಡಿರಿ ಮತ್ತು ಈ ಥರ ಹಿಂಗೆ ಮಾಡ್ಕೊತ ಹೋದ್ರೆ ಹಿಂಗೆ ಬರ್ತೈತೆ ಅನ್ನುವಂಥ ಮಾಹಿತಿ ನೀವು ತಿಳಿಸ್ಕೊಡ್ಬೇಕು ಸರ. ನೋಡ್ರಿ, ನೀವು ರೇಷ್ಮೆ ಕೃಷಿ ವ್ಯವಸಾಯ ಕೈಕೊಂಡ ನಂತರ ನಮ್ಮ ರೇಷ್ಮೆ ಇಲಾಖೆಯಿಂದ ಕೆಲವೊಂದು ನಿಮಗೆ ಮಾಹಿತಿ ತರಬೇತಿ ವ್ಯವಸ್ಥೆನ ಮಾಡಿಕೊಡ್ತೀವಿ. ಇದನ್ನು ಮಾಡಿಕೊಡ್ಬೇಕಾದ್ರೆ ಎಲ್ಲಿ ನಮ್ಮ ತರಬೇತಿ ಶಾಲೆಗಳು ಎಲ್ಲಿದಾವಪ್ಪ ಅಂದ್ರೆ ನಮ್ಮ ರೇಷ್ಮೆ ಇಲಾಖೆಯಿಂದ ಧಾರವಾಡದಾಗ ರಾಯಾಪುರ ಅಂತದ, ದಾವಣಗೆರೆ ಒಳಗೆ ತೋಳು ಹುಣಸೆ ಅಂತ ಐತಿ. ಆ ನಂತರ ನಾವು ಹೋದ ವರ್ಷ 10-11ನೇ ಸಾಲಿನೊಳಗೆ ತುಕಾನಟ್ಟಿ ಬರ್ಡ್ಸ್ ಸಂಸ್ಥೆ ಆದಂಥ ಅಲ್ಲಿ ಕೊಡಿಸಿದ್ವು. ಕೃಷಿ ವಿಶ್ವವಿದ್ಯಾಲಯ ಇಲ್ಲಿ ಅರಮಾವಿಯಲ್ಲಿ ಕೊಡಿಸಿದ್ವು. ಅದು ಯಾವ ಟೈಪ್ ಇರ್ತದಪ್ಪ ಅಂತಂದ್ರೆ ನಿಮ್ಮ ಊರಿನಿಂದ ಆ ತರಬೇತಿ ಶಾಲೆಗೆ ಹೋಗಿ ಬರುವಂಥ ಬಸ್ ಚಾರ್ಜ್ ಕೊಡುವಂಥ ವ್ಯವಸ್ಥೆ ಐತಿ. ನಿಮಗೆ ಉಚಿತವಾಗಿ ಊಟ ವಸತಿ ಕೊಡ್ತೀವಿ. ನೀವು ಅಲ್ಲಿ ಕಲ್ಕೊಂಬಂದ ತಿಳ್ಕೊಂಡ ಮಾಡುವಂಥ ವ್ಯವಸ್ಥೆ ಐತಿ. ಆ ನಂತರ 3 ದಿನ ನಿಮ್ಮನ್ನು ತರಬೇತಿ ಶಾಲೆ ಒಳಗೆ ಇಟ್ಕೋತೀವಿ ನಾವು, ಯಾವ ಇಲ್ಲಿ ಇರ್ತೀವಿ. ಆ ನಂತರ ಕೆಲವೊಂದು ಮಂದಿ ನಮ್ಮ ಓಲ್ಡ್ ಮೈಸೂರು ಕಡೆ, ಕೋಲಾರ, ಬೆಂಗಳೂರು, ಆನೇಕಲ್ಲು, ಸಜ್ಜಾಪುರ ಕಡೆ ಹೋದ್ರೆ ಅಲ್ಲಿ ಹಳೆ ರೈತರು ಮಾಡಿದಂಥವ್ರು ಇರ್ತಾರೆ. ಅವ್ರನ್ನ ನೋಡ್ಕೊಂಬಂದು ಮಾಡುವಂಥ ನಮ್ಮದೇ ಆದಂಥ ಸರ್ಕಾರಿ ಖರ್ಚಿನಿಂದನೇ ನಿಮ್ಮನ್ನು ನೋಡ್ಲಿಕ್ಕೆ ಅಲ್ಲೆಲ್ಲ ಕರ್ಕೊಂಡು ಹೋಗಿ ನೀವು ಇಲ್ಲಿ ಬಂದು ಆ ರೇಷ್ಮೆ ವ್ಯವಸಾಯ ಕಳ್ಕೊಳ್ಬೇಕಂತೇಳಿ ಆ ಟೈಪ್ ನಾವು ತರಬೇತಿ ಕೊಡುವಂಥ ವ್ಯವಸ್ಥೆ ಐತಿ. ನೋಡಿರಿ, ನೀವು ಹೊಸಬ್ರು ಇರ್ತೀರಿ. ಹೊಸಬರ ಅಂತ ನಿಮಗೆ ಮೊಟ್ಟೆ ಅಂದ್ರೆ ಏನು, ಜ್ವರ ಅಂದ್ರೆ ಏನು, ತತ್ತಿ ಅಂದ್ರೆ ಏನು ಗೊತ್ತಿರೋದಿಲ್ಲ. ನಿಮ್ಮ ಹೊಲಕ್ಕೆ ಬಂದ ತಪ್ಪಲು ಬಂದ ನಂತರ 4 ತಿಂಗಳು ಆದ ನಂತರ ಇದಕ್ಕೆ 50 ತತ್ತಿ ನಡಿತೈತಿ, 100 ನಡಿತೈತಿ ಅಂತೇಳಿ ನಿಮ್ಮ ಕಡೆಯಿಂದ ಬೇಡಿಕೆ ಪಡ್ಕೋತೀವಿ. ನಿಮ್ಗೆ ಈ ಟೈಮ್ದಾಗ ಈಗ 100ಕ್ಕೆ 150 ಅದ, 300 ರೂಪಾಯಿ ರೇಟ್ ಅದ. CB ಬಯೋಲ್ಟನ್ ಅಂತ ಇರ್ತದೆ. ಅವನ್ನ ನಮ್ಮದೇ ಆದಂಥ ಒಂದು ಆಫೀಸ್ನೊಳಗೆ ಚಾಕಿ ಮಾಡಿಕೊಡುವಂಥ ವ್ಯವಸ್ಥೆ. ಚಾಕಿ ಅಂದ್ರೆ ಏನು ಅಂತ ವಿಚಾರ ಮಾಡ್ಬೋದು. ಅದನ್ನು ತತ್ತಿ ಅನ್ನೋದು ಅಂತ ಅದು ಪರಿಪಾಕಿಸಿ ಪರಿಪಾಕಿಸೋದು ಅಂದ್ರೆ ಏನು, ಪಿನ್ ಹೆಡ್ ಸ್ಟೇಜ್ ಇರ್ತದೆ ಅದರ್ಥ. ಆ ತತ್ತಿ ಬೆಳವಣಿಗೆ ಮನುಷ್ಯ ಯಾವುದೋ ಒಂದು ಬೆಳವಣಿಗೆ ಆಗ್ಬೇಕಂತಂದ್ರೆ ತನ್ನದೇ ಆದಂಥ ಒಂದು ಇದನ್ನು ಕಾಕೊಂಡಿರ್ತದೆ. ಆ ಪಿನ್ ಹೆಡ್ ಸ್ಟೇಜ್ ಬರ್ಬೇಕಾದ್ರೆ ಆ ತತ್ತಿ ಹೋದ ನಮ್ಮ ಆಫೀಸ್ನಾಗ ಪರಿಪಾಕಿಸಿ ಅದಕ್ಕೆ ಬ್ಲಾಕ್ ಬಾಕ್ಸಿಂಗ್ ಅಂದ್ರೆ ಕಪ್ಪು ಅರಿವಿ ಮುಚ್ಚಿ ಎಟ್ ಎ ಟೈಮ್ ಮರಿ ಆಗುವಂಗೆ ನಾವು ಮಾಡುವಂಥ ವ್ಯವಸ್ಥೆ ನಮ್ಮ ಮದವಲ್ದಾಗ ಐತಿ. ಇಷ್ಟ ಆದ ನಂತರ ಅದು ತನ್ನ ಮರಿ ಆಗ್ಬೇಕಾಗಿತ್ತಂದ್ರೆ ಬೆಳಿಗ್ಗೆ ಎದ್ದ ಒಂದು 4:30-5 ಗಂಟೆಗೆ ಗೆದ್ದು ಅದನ್ನ ಪೆಟ್ಟಿಗೆ ಏನಿಲ್ಲ ಕರಿಬೇವಿ ಮುಚ್ಚಿದ್ದನ್ನು ಒಮ್ಮೆ ತೆಗೆದುಬಿಟ್ರೆ ಅದು ಮರಿ ಆಯ್ತು ತಾನ ಆಟೋಮೆಟಿಕ್ ಬಂದುಬಿಡ್ತದೆ. ಮರಿ ಬಂದು ಪೆಟ್ಟಿಗೆ ಏನು ಮಾಡಿ ಚಾಕಿ ಆಗ್ಯದಪ್ಪ ಇವತ್ತು 90% ಅನ್ನೋದು ವಿಚಾರ ಮಾಡ್ಕೊಂಡು ನಾವು ಅದಕ್ಕೆ ನಿಮ್ಮಂಥವ್ರು ತಪ್ಲ ತರ್ಲಿಕ್ಕೆ ಹೇಳಿಬಿಡ್ತೀವಿ. ನಾವು ಆ ತಪ್ಲ ತಂದ 0.5% ನಟ್ಟ ತಪ್ಲ ಕಟ್ ಮಾಡಿ ಆ ಹುಳುಗಳೇ ಹಾಕಿ ಆವಾಗ ನಾವು ಚಾಕಿ ಕಟ್ಬಿಡ್ತೀವಿ. ಇದೇ ಟೈಪ್ ನೀವು 10 ದಿನ ತಪ್ಲ ತಂದು ಕೊಟ್ರೆ ನಾವು 10 ದಿನ ಅಲ್ಲಿ ತಪ್ಲ ಹುಳ ಮೇಯಿಸಿ ನಿಮಗೆ ಕೊಡುವಂಥ ವ್ಯವಸ್ಥೆ ಐತಿ. ಇನ್ನು ಜ್ವರ ಅಂತ ಬರ್ತದೆ. ಆ ಜ್ವರ ಅಂದ್ರೆ ಏನು ರೀ ಅಂದ್ರೆ 3 ದಿನ ತಪ್ಲ ತಿಂದ 1ನೇ ಜ್ವರ 3.5 ದಿನಕ್ಕೆ ರೆಸ್ಟ್ ಕೊಂಡಿರ್ತದೆ. ಅದು 24 ತಾಸು ತಲೆ ದ್ವಾಡ್ದು ಮಾಡಿ ಅದು ಕೂಡಿರ್ಬೇಕಾದ್ರೆ ತಲೆ ದ್ವಾಡ್ದಾಗಿರ್ತದೆ, ಮಿರಿ ಮಿನ್ಸ್ತಿರ್ತದೆ, ತನ್ನದೇ ಆದಂಥ ಒಂದು ಸ್ಥಾನಕ್ಕೆ ಹಾಕೊಂಡಿರ್ತದೆ. ಆ ಟೈಮ್ದಾಗ ಅದು ಮೊಮೆಂಟೇಷನ್ ಆಗೋದಿಲ್ಲ. ಅದಕ್ಕೆ ನಾವು ಜ್ವರ ಅಂತೀವಿ. ಜ್ವರ ಅಂದ್ರೆ ಏನು, ಡೆವಲಪ್ ಆಗೋ ಸಂಬಂಧ ಪರಿಬ್ಬಿಸ್ತಿರ್ತದೆ. ಅವಾಗ ಅದನ್ನು ನಾವು ಅದಕ್ಕೇನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದಕ್ಕೇನಂತಾರೆ 1ನೇ ಜ್ವರ ಅಂತಾರೆ. 2ನೇ ಜ್ವರ ಮತ್ತೆ 2 ದಿನ ತಪ್ಲತ್ತಿರ್ತೈತಿ, 1 ದಿನ ರೆಸ್ಟ್ ತೊಗೋತೈತಿ.
ಅದು ತನ್ನ ಯಾವ ಟೈಮ್ದಾಗ ಏನು ಮಾಡಿದ್ರಿ ನೀವು 3ನೇ ಜ್ವರಕ್ಕೆ ಜ್ವರ ದಾಟಿದ್ದು 1ನೇ ದಿನಕ್ಕಂತ ನಿಮಗೆ ನಿಮ್ಮ ಮನೆಗೆ ನೀವು ಹುಳ ಒಯ್ಯಪ್ಪ ಅಂತ ಹೇಳ್ತು. ನಿನಗೇನು ಅನುಭವ ಇರೋದಿಲ್ಲ. ಹುಳ ತಂದು ನಿಮ್ಮ ಮನೆಗೆ ತಂದ ನಂತರ ಯಾವ ಟೈಪ್ ಹಾಕ್ಕೋಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಬಂದು ನಿನ್ನ ಸಲಹೆ ಸೂಚನೆಗಳು ಹೇಳ್ಕೊಡ್ತೀವಿ. ಈಗ ಮರಿ ಮಾಡೋದ ತತ್ತಿ ಸಿಗ್ತಾವಂತ ನೀವು ಹೇಳ್ತಾ ಇದ್ರಿ ಸರ್. ಈಗ ಅದು ಎಲ್ಲಿಂದ ತೊಗೊಂಡು ಬಂದ ತಯಾರು ಮಾಡಬೇಕು ಮತ್ತು ಅದ್ರ ಮಾಹಿತಿ ನಮಗೆ ನೀವು ಪೂರ ತಿಳಿಸಿ ಕೊಡ್ರಿ. ತತ್ತಿ ನಿಮಗೆ ಪ್ಲಾಟಿಗೆ ಎಷ್ಟು ತತ್ತಿ ನಡೀತೈತೆ ಅನ್ನೋದು ನಮಗೆ ಗೊತ್ತಾಗ್ತದೆ, ತಾಂತ್ರಿಕತೆ. ಈ ತಾಂತ್ರಿಕತೆ ಗೊತ್ತಾದ ನಂತರ ಏನಂತ ನಮ್ಮ ತಲಗಟ್ಪುರ ಸಂಶೋಧನಾ ಕೇಂದ್ರ CSB ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ನಾವು ರೇಷ್ಮೆ ತತ್ತಿ ತರಿಸ್ತು. ಅದಕ್ಕೆ ಮೊದಲು ಇಲ್ಲಿ ಬಿಜಾಪುರ, ಜಮಖಂಡಿ ಇನ್ನೆಲ್ಲ ತಯಾರಾಕಿದ್ದು. ಅವಾಗ ಏನಿತ್ತು ಅಂತಂದ್ರೆ ಏನಾಗಿತ್ತು ರೀ, ಅವು ಈಗೆಲ್ಲ ಬಂದಾಗಿದ್ದಾವೆ ಸ್ವಲ್ಪ. ಈಗ ಏನಾಗಿದೆ ಅಂದ್ರೆ ನಾವು CSB ಅವ್ರು ತಂದ ಮೂಡಲಿ ಒಳಗೆ ಒಂದು ಆಫೀಸ್ ಅದ, ಅವರು ತರಿಸ್ಕೊಂಡ ನಮಗೆ ಎಷ್ಟು ಇಂಡಿಯನ್ ಕುಡಿತು ಆ ಟೈಪ್ ಅವರು ನಮ್ಮ ತತ್ತಿ ಸಪ್ಲೈ ಮಾಡ್ತಾರೆ. ಈಗ ನೀವು ತತ್ತಿ ತರಿಸೋದು ಏನು ಮಾಡೋದು ಅದು ನೀವೇನು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಡಿಪಾರ್ಟ್ಮೆಂಟ್ನಾಗ ನಾವು ಇರೋದು ಅದಕ್ಕೋಸ್ಕರ ತತ್ತಿ ಸಪ್ಲೈ ಮಾಡಿಕೊಡ್ತೀನಿ. ಈಗ ರೇಷ್ಮೆ ಬೆಳೆದೆಲ್ಲ ಮಾಹಿತಿ ಕೊಟ್ಟಿ ಸರ. ಈಗ ನಾವು ಹುಳ ಸಾಕಾಣೆ ಮಾಡಬೇಕಾದ್ರೆ ಮನೆ ಕಟ್ಟಬೇಕು. ಮನೆ ಕಟ್ಟಾಕ ನಿಮ್ದು ಪ್ಲಾನ್ ಪ್ರಕಾರ ಏನೇನು ಬರ್ತೈತಿ, ಮುಂದೆ ಯಾವ ರೀತಿ ಕಟ್ಟಬೇಕು ನಾವು ಅನ್ನುವಂಥದ್ದು ನಿಮ್ಮಿಂದ, ನಿಮ್ಮ ರೇಷ್ಮೆ ಇಲಾಖೆಯಿಂದ ಏನೇನು ಸಹಾಯ ಬರ್ತೈತಿ ಅನ್ನುವಂಥದ್ದು, ನೀವು ಅದು ಯಾವ ಪದ್ಧತಿ ನಾವು ಮಾಡ್ಬೇಕು ಅನ್ನುವಂಥದ್ದು ಒಂದು ಸ್ವಲ್ಪ ತಿಳಿಸ್ಕೊಡ್ರಲ್ಲ. ನೋಡಿರಿ ಚಂದ್ರಪ್ಪ ಅವರ, ನೀವೀಗ ರೇಷ್ಮೆ ಮನೆ ಕಟ್ಟಬೇಕು, ಯಾವ ಟೈಪ್ ಯೋಜನೆ ಅದಾವೆ ಏನದಾವ ಅಂತ ಹೇಳಿದ್ರಿ ನೀವು. ಆಯಾ ನೀವು ಯಾವ ಕ್ಷೇತ್ರಕ್ಕೆ ಅನುಸಾರವಾಗಿ ಮನೆ ಕಟ್ಟಬೇಕಾಗ್ತದೆ. ನೀವು 20 ಗುಂಟೆ ಕ್ಷೇತ್ರ ಮನೆ ಮಾಡಿರಿ ಅಂದ್ರೆ, ಮನೆ ಕಟ್ಟಬೇಕನ್ನೋ ವಿಚಾರ ಇತ್ತಂದ್ರೆ ಅದು 25 ಫೂಟ್ ಉದ್ದು 15 ಫೂಟ್ ಅಡ್ಲಾಗಿ ನೀವು ಮನೆ ಕಟ್ಟಬೇಕಾತಂದ್ರೆ 50,000 ರೂಪಾಯಿ ಸಾಲ ಐತೆ. ಮುಂದೆ ನೀವು ಸಾಲ ಹೆಂಗೆ ಕೊಡ್ತೀರಿ ಸಾಹೇಬ್ರ ಅಂತ ನೀವು ಕೇಳಿದ್ರೆ, ನಿಮ್ಮದೇ ಆದಂಥ ಬ್ಯಾಂಕ್ಗಳದಾವೆ. ಆ ಬ್ಯಾಂಕಿಗೆ ಬಂದು ನಮ್ಮದು ಪ್ಲ್ಯಾನ ಎಸ್ಟಿಮೇಟಾಗಿ ಕೊಟ್ಟು ನಿಮ್ಮದು ಅಲ್ಲಿ ಏನೂ ಕಟ್ಟಬಾಕಿ ಇರಬಾರ್ದು. ನಿಮ್ಮದು ರೈತರು ನಿಮ್ಮ ಅಣ್ಣ ತಮ್ಮರು ಯಾರು ಇದ್ರೆ ಅವ್ರು ಬ್ಯಾಂಕಿನವ್ರು ಕರ್ಸಿರ ಅದಕ್ಕೆ ಬಂದು ಸಹಿ ಮಾಡುವಂಥ ವ್ಯವಸ್ಥೆ ಮಾಡಿ ಕೊಡಬೇಕು. ಆ ನಂತರ ನಾ ಅಲ್ಲಿ ಬಂದ ಇಷ್ಟ ಇಲ್ಲ, ನೀವು ಒಂದು 50,000 ರೂಪಾಯಿ ಯೂನಿಟ್ ಕಾಸ್ಟ್ ಅದ, ಅಷ್ಟು ಸಾಲ ಕೊಡ್ರಿ ಅಂತ ನಾ ಪ್ಲ್ಯಾನ್ ಎಸ್ಟಿಮೇಟ್ ಹಾಕಿ ನಮ್ಮ ಆಫೀಸ್ನ ಒಂದು ಲೆಟ್ರ್ ಬರೆದು ಕೊಟ್ರೆ, ಇದಕ್ಕೆ 25,000 ರೂಪಾಯಿ ಈ ರೈತಿಗೆ ನಾ ಸಹಾಯಧನ ಜಮಾ ಮಾಡ್ತಾ ಸಾಹೇಬ್ರತ್ತೆ ನಾ ಬ್ಯಾಂಕಿಗೆ ಬಂದು ಹೇಳ್ತೇನೆ. ಇದು ಮೊದಲನೇದ್ದು. ಯಾವುದು ಇದು 20 ಗುಂಟೆ ಕ್ಷೇತ್ರದ್ದು. ಇನ್ನು 1 ಎಕರೆ ನೀವು ರೇಷ್ಮೆ ಹೆಚ್ಚಿರಿ ಅಂತಂದ್ರೆ 600 ಸ್ಕ್ವೇರ್ ಫೂಟ್ ಮನೆ ಕಟ್ಟಬೇಕಾಗ್ತದೆ. ಈ ಮನೆಯಲ್ಲಿ ಬಡ್ಕುರಿ ಅವ್ರು ಸಿದ್ದರಾಯಪ್ಪ ಬಡ್ಕುರಿನವ್ರು ಏನು ಕಟ್ಟಿದಾರು, ಅವ್ರು 600 ಸ್ಕ್ವೇರ್ ಫೂಟ್ ಮನೆ ಕಟ್ಟಿದ್ದಾರೆ. 30 ಫೂಟ್ ಉದ್ದು 20 ಫೂಟ್ ಅಡ್ಲಾಗ ಮನೆ ಕಟ್ಟಿದಾರು. ಅದಕ್ಕೆ ಏನೈತೆ ಅಂತಂದ್ರೆ 3-4 ಸೈಜರು 9 ಕಿಟಕಿ ಬರ್ತಾವೆ. ಮುಂದೆ ಆ ನಂತರ ಅದಕ್ಕೆ 18 ವೆಂಟಿಲೇಟರ್ ಬರ್ತಾವೆ ರೀ. ಬಾಗಲ 7 ಫೂಟ್ ಉದ್ದಿರ್ತದೆ, 3.5 ಫೂಟ್ ಅಡ್ಲಾಗಿರ್ತದೆ. ಮುಂದೆ ಅವ ಮ್ಯಾಲೆ ACC ಸೀಟರ್ ಹಾಕಬೇಕು, ಹನ್ಸಾರ್ ಹಾಕ್ಬೇಕು. ಇವರು ತಮ್ಮ ಸ್ವಂತ ಕರಿಂದ ಅವ್ರೇನು ಸಾಲ ಮಾಡಿಲ್ಲ, ತಮ್ಮ ಸ್ವಂತ ಕರಿಂದ ಮಾಡ್ಕೊಂಡವರು. ನಾವು CDP ಯೋಜನೆದಾಗ 9-10ನೇ ಸಾಲಿನೊಳಗೆ ಅವ್ರಿಗೆ 50,000 ರೂಪಾಯಿ ಸಹಾಯಧನ ಕೊಟ್ಟಿದ್ದು. ಇನ್ನು ನೀವು 1.5 ಎಕರೆ ರೇಷ್ಮೆ ಮಾಡಿರಿ ಅಂದ್ರೆ ಇದಕ್ಕೆ ನಮ್ಮ ಜನರಲ್ನವ್ರು ಇದ್ರೆ ಅಂದ್ರೆ 1.5 ಎಕರೆ ರೇಷ್ಮೆ ಮಾಡ್ರೆ 50 ಫೂಟ್ ಉದ್ದು 20 ಫೂಟ್ ಅಡ್ಲಾಗ ಮಣ್ಣಿ ಮಾಡ್ರೆ ಇದಕ್ಕೆ 14 ಕಿಟಕಿ ಬರ್ತಾವೆ. ಒಂದು ಕಡೆ ಇದು, ಮತ್ತೊಂದು ಬಾಜುಕ್ಕೆ ಇದು, ಹಿಂದೆ 2 ಮುಂದೆ ಆ ನಂತರ 30 ವೆಂಟಿಲೇಟರ್ ಬರ್ತಾವೆ. ಈ ಮನೆಗೆ ಜನರಲ್ನವ್ರಿದ್ರೆ 75,000 ರೂಪಾಯಿ ಸಬ್ಸಿಡಿ ಕೊಡುವಂಥ ಯೋಜನೆ ಐತಿ. ಈ ಮನೆ ಯೂನಿಟ್ ಕಾಸ್ಟ್ ಈ ಮನೆಗೆ ಎಷ್ಟು ಖರ್ಚು ಬರ್ತದಪ್ಪ ಅಂತ ನಮ್ಮ ಪ್ಲ್ಯಾನ್ ಎಸ್ಟಿಮೇಟ್ನಾಗ 1,80,000 ರೂಪಾಯಿ ಐತಿ. ಇದಕ್ಕೆ ಜನರಲ್ನವ್ರಿದ್ರೆ 75,000 ರೂಪಾಯಿ ಸಹಾಯಧನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. SC ST ಇದ್ರೆ 90% ಅದ. 1,80,000 ರೂಪಾಯಿ ಸಾಲ ಕೊಟ್ರೆ 90,000 ರೂಪಾಯಿ ನಾವು ಸಹಾಯಧನ ಕೊಡ್ತೀವಿ. ಈಗ ನಮಗಿಟ್ಟೆಲ್ಲ ಅನುಕೂಲ ಮಾಡಿಕೊಟ್ಟೆ ಸರ. ಈಗ ಮನೆ ಕಟ್ಟೋದು ಹೇಳ್ರಿ, ರೇಷ್ಮೆ ಮಾಡೋದು ಹೇಳ್ರಿ. ಇನ್ನು ನಾವು ಇದನ್ನೆಲ್ಲ ಸಹಾಯ ತೊಗೋಬೇಕಾದ್ರೆ ಇದಕ್ಕೆ ಕಾಗದ ಪತ್ರ, ಡಾಕ್ಯುಮೆಂಟ್ಸ ಯಾವ ರೀತಿ ಯಾವ ಟೈಪ್ ಕೊಡ್ಬೇಕು ನಾವು, ಅದನ್ನೊಂದು ಸ್ವಲ್ಪ ನೀವು ಹೇಳ್ಕೊಡ್ರಿ. ನೋಡಿರಿ ಚಂದ್ರಪ್ಪ ಅವರ, ಈಗ ನೀವು 1 ಎಕರೆ ರೇಷ್ಮೆ ಹೆಚ್ಚಿದಿರಿ. ನಿಮಗೆ ಏನೇನು ಕಾಗದಗಳು ಕೂಡಿಸ್ಕೊಡ್ಬೇಕಪ್ಪ ಅನ್ನುವಂಥದ್ದು ಒಂದು ವಿಚಾರ ಬರ್ತದೆ. ನೀವು ಪಹಣಿ ಪತ್ರಿಕೆ ಪಹಣಿ ಪತ್ರಿಕೆ ಅಂದ್ರೆ ನೆಮ್ಮದಿ ಕೇಂದ್ರ ಸಿಗ್ತದೆ. ನೀವು ರೇಷ್ಮೆ ಹೆಚ್ಚಿದಂಥ ಸರ್ವೆ ನಂಬರ್ದು ಪಹಣಿ ಪತ್ರಿಕೆ ನೆಮ್ಮದಿ ಕೇಂದ್ರ ಅಂಕಲಿ ಒಳಗೆ ಸಿಗ್ತದೆ ನಿಮಗೆ. ನೀವು ಅಲ್ಲಿ ತೊಗೋಬೇಕಾಗತ್ತೆ. ಆ ನಂತರ ತಲಾಟಿ ಕಡೆ ಏನು ಮಾಡಬೇಕು, ಒಂದು ಖಾತೆ ಉತ್ತಾರ ತೊಗೋಬೇಕು. ನೀವು 10-11ನೇ ಸಾಲಿನಾಗ ಚಂದ್ರಪ್ಪ ಬಡ್ಕೂರಿ ನಾವು 1 ಎಕರೆ ರೇಷ್ಮೆ ಹೆಚ್ಚಿದಾನು, ಇವು ನೀರಿನ ಅನುಕೂಲ ಏನಪ್ಪ, ಇವಂದು ಬಾವಿ ಐತಿ ಅಂತ ಒಂದು ಸರ್ಟಿಫಿಕೇಟ್ ತಗೋ. ಆ ನಂತರ ನಮ್ಮದ ಪ್ಲ್ಯಾನ್ ಎಸ್ಟಿಮೇಟ ಡಿಪಾರ್ಟ್ಮೆಂಟಿಂದ ಒಂದು ಅಪ್ರೂವಲ್ ಆದಂಥ ಸರ್ಕಾರ ಇಷ್ಟು ಮನೆಗೆ ಇಷ್ಟು ಖರ್ಚು ಬರ್ತದೆ, ಇಷ್ಟು ಕಟ್ಟಿಗೆ, ಇಷ್ಟು ಕಲ್ಲ ಸಿಮೆಂಟ್ ಹತ್ತು ಅಂತ ಒಂದು ಪ್ಲ್ಯಾನ್ ಎಸ್ಟಿಮೇಟ್ ಇರ್ತದೆ. ಅದನ್ನು ನಮ್ಮ ಡಿಪಾರ್ಟ್ಮೆಂಟ್ ಇರ್ತದೆ, ಅದನ್ನು ಕೊಡುವಂಥ ನಾ ವ್ಯವಸ್ಥೆ ಮಾಡಿಕೊಡ್ತಾನು. ಆ ನಂತರ ಇದಕ್ಕೆ ಪ್ಲ್ಯಾನ್ ಎಸ್ಟಿಮೇಟ ಏನು ನಮ್ಮದು ಡಿಪಾರ್ಟ್ಮೆಂಟ್ ಇರ್ತದಲ್ಲ, ನೀ ಹಿಂದೆ ಒಬ್ಬೊಂದು ಖಾಸಗಿ ಇಂಜಿನಿಯರ್ ಹಿಡ್ಕೊಂಡು ಇದನ್ನು ಪಕ್ಕ ನೀ ಮಾಡಿಸಿದನಪ್ಪ ಅನ್ನುವಂಥದ್ದು ಒಂದು ನೀನು ಒಂದು ಈ ಮಾಡಿ ನಮಗೆ ಕೊಡ್ಬೇಕು. ಇನ್ನು ಆ್ಯಕ್ಚುಲಿ ಏನು ಕಟ್ಟಿರ್ತಿ
ಅದಕ್ಕೆ ಭಾಳ ಒಂದು 1500 ರೂಪಾಯಿ ತೊಗೋತಾನೆ ಇಂಜಿನಿಯರ್. ಇನ್ನು ನಮ್ಮದೇ ಪ್ಲ್ಯಾನ್ ಎಸ್ಟಿಮೇಟ್ ಇರ್ತೈತಿ, ಇದ್ರ ಪ್ರಕಾರನ ಒಂದಿಟ್ಟು ಹೆಚ್ಚು ಕಡಿಮೆ ಇರ್ತೈತಿ ನಿಂದು. ಹೆಚ್ಚು ಕಡಿಮೆ ಆದರೂ ನಿನಗೆ ಏನಿಲ್ಲ ನಾವು ಸಹಾಯಧನ ಕೊಡೋದಿಲ್ಲ ನಾವು ಕೊಡ್ತೇವೆ. ಆದರೆ ನಿನ್ನದೇ ಆದಂಥ ಏನಿರ್ತಲ್ಲ ಇಟ್ಟು ಕಿಟಕಿ ಬಾಗಲ ಇಟ್ಟು ಸೈಜು ಅಂತೇಳಿ ಒಂದು ಪ್ಲ್ಯಾನ್ ಎಸ್ಟಿಮೇಟ್ ಅವ ಇಂಜಿನಿಯರ್ ಮಾಡಿಕೊಟ್ಟ ಅಂತಾರೆ, ನಿನಗೆ ಸಹಾಯಧನ 50,000 ಕೊಡುವಂಥ ವ್ಯವಸ್ಥೆ ಮಾಡಿಕೊಡುವಂಥ ಯೋಜನೆ ಐತಿ. ಇಷ್ಟೇ ಕಾಗದಗಳು, ಮತ್ತು ಇದಕ್ಕೇನು ಹತ್ತೋಲ್ಲ. ಇನ್ನೇನು SC ST ಇದ್ರಂದ್ರೆ ಅವ್ರು ಜಾತಿ ಸರ್ಟಿಫಿಕೇಟ್ ಕೊಡ್ಬೇಕಾಯ್ತು. ಜಾತಿ ಸರ್ಟಿಫಿಕೇಟ್ ಯಾರಿಂದ? ತಹಸೀಲ್ದಾರ್ ಕಡೆಯಿಂದ ಕೊಡ್ಬೇಕಾಗ್ತದೆ. ಸರ ನಾವು ರೇಷ್ಮೆ ಮಣಿನೂ ಕಟ್ಟಿದ್ವಿ ರೀ, ಬೆಳೆನೂ ಮಾಡಿದ್ವು. ರೇಷ್ಮೆ ಕೂಡ ಬೆಳೆದ ನಂತರ ನಾವು ಮಾರಕ್ಕೆ ಹೋಗ್ಬೇಕಾದ್ರೆ ರೀ ನಾವು ಏನು ಯಾವ ಮಾರ್ಕೆಟ್ಗೆ ಹೋಗ್ಬೇಕು ಅನ್ನುವಂಥದ್ದು ನೀವು ತಿಳಿಸ್ಕೊಡ್ತಿರಲ್ಲ ಸರ? ನಾವು ತಿಳಿಸ್ಕೊಡ್ತೀವಿ ರೀ. ಆ ನಂತರ ಇದು ತಿಳಿಸಿ ಕೊಡ್ತೀವಿ. ನೀವು ಬಂದಕ್ಕಿಂತ ಒಂದು ನಮ್ಮದೇ ಆದಂಥ ಒಂದು ಇಲಾಖೆಯಿಂದ ನಿನಗೊಂದು ಅನುಮತಿ ಪತ್ರ ಕೊಡ್ತೀವಿ ನಾವು. ನೀ ರೇಷ್ಮೆ ಹಚ್ಚಿದ ನಂತರ ಮುಖ್ಯ ಮೇನ್ ಅಂದ್ರೆ ನಿನಗೆ ಅನುಜ್ಞಾ ಪತ್ರ ಅಂತ ಇರ್ತದೆ. ಆ ಅನುಜ್ಞಾ ಪತ್ರ ಇದ್ದಾಗನ ನಿಂದ ಗೂಡು ಮಾರಾಟ ಆಗ್ತದೆ. ನೀನೇ ಹೌದು ಅಲ್ಲ ಅನ್ನೋದಕ್ಕೆ ನಿಂದೊಂದು ಫೋಟೋ ತೊಗೊಂಡಿರ್ತೀವಿ ನಾವು. ಆ ಫೋಟೋಕ್ಕೆ ಸಹಿ ಹಾಕಿಸಿಂದ ಇವನ ಚಂದ್ರಪ್ಪದನ ಇವನು ಮುಖಾಂತರ ಒಂದು ಕೆಲವೊಮ್ಮೆ ಏನು ಹಾಕವು ತುಡುಗು ಮಾಡ್ಕೊಂಡೋಗಿರ್ತಾರೆ ಗೂಡುಗಳು. ಆ ತುಡುಗು ಆದಾಗ ಅವ್ನು ಏನು ಮಾಡ್ತಾನೆ, ಪಾಸ್ಬುಕ್ಕಿಲ್ಲ ಹೋಗಿರ್ತಾನೆ, ಅವ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರ್ತೈತಿ. ಅದಕ್ಕೇನೈತಿ, ಇದಕ್ಕೇನಪ್ಪ ಅಂದ್ರೆ ಈಗ ನಿನಗೆ ಈ ಒಂದು ಯೋಜನಾ ಬಂದೈತಿ ಈ ವರ್ಷದಿಂದ 10 ಅಂದ್ರೆ ಇನ್ನೂ ಗೌರ್ಮೆಂಟ್ ಆರ್ಡ್ರ್ ಆಗಿದೆ. ಮೈನ್ ಪೇಪರ್ ನೋಡಿದ್ವಿ ನಾವು. ಕನಿಷ್ಠ 160ಕ್ಕಿಂತ ಮಾರ್ಯಾರ ಅವಾಗ 160ಕ್ಕೆ ಈ 140 ರೂಪಾಯಿಗೆ ನೀನು ಗೂಡು ಮಾರ್ತದಪ್ಪ. ಇನ್ನು 20 ರೂಪಾಯಿ ಬೆಂಬಲ ಬೆಲೆ ಐತೆ ಹಾಕಿ, ಅದು ಬೆಂಬಲ ಬೆಲೆ ಹಾಕಿ ಕೊಡ್ಬೇಕಂತೇಳಿ ಗೌರ್ಮೆಂಟ್ ಅದನ್ನು ಮಾಡೈತಿ. ಅದಕ್ಕೆ ಏನು ಮಾಡೈತಪ್ಪ ಅಂತಂದ್ರೆ ಕನಿಷ್ಠ ನಿಂದ 100ಕ್ಕೆ 40 kg ಎವರೇಜ್ ಇಲ್ಲ ಬಂದಿರ್ಬೇಕು. ಏನು ರೀ, 100ಕ್ಕೆ 40 kg ನಿಂದ ಎವರೇಜ್ ಇಲ್ಲ ಬಂದಿತ್ತು. ಅದ 38 kg ಬಂದ್ರೆ ನಿನಗೆ 20 ರೂಪಾಯಿ ಕೊಡೋ ಸಾಧ್ಯತೆ ಇಲ್ಲ. ಆ ನಂತರ ಈ ಹೆಣ್ಮಕ್ಳು ರೇಷ್ಮೆ ಮಾಡಿರಿ ಅಂತಂದ್ರೆ ಅವ್ರಿಗೆ 15 ರೂಪಾಯಿ ಪ್ರತಿ kg ಗೂಡಿ ಪ್ರೋತ್ಸಾಹನ ಕೊಡ್ಬೇಕಾಗ್ತದೆ. ಈ ಪ್ರೋತ್ಸಾಹನ ಕೊಡ್ಬೇಕಾದ್ರೆ ಏನೇನು ಪೇಪರ್ಸ್ ಬೇಕಪ್ಪ? ಈ ನೀ ಚೀಟಿ ಕೊಟ್ಟಿದ್ದಾರೆ ಮಾರುಕಟ್ಟೆ ಬೆಡ್ಡಿಂಗ್ ಸ್ಲಿಪ್ ಅಂತಾರೆ. ಈ ಬೆಡ್ಡಿಂಗ್ ಸ್ಲಿಪ್ 3 ಜೆರಾಕ್ಸ್ ಮಾಡಿ ಕೊಡ್ಬೇಕು. ಮುಂದೆ ಅದಕ್ಕೆ ಮುಂಗಡ ರಸೀದಿ ಇರ್ತಾವೆ, ಆ ಫಾರ್ಮ್ ಕೊಡ್ತೀವಿ ನಾವು. ಆ ಫಾರ್ಮ್ ನೀನು 3 ಸಲ ಜೆರಾಕ್ಸ್ ಮಾಡಿದ್ರೆ ನಾವು ಬರೆದು ಕೊಡ್ತೀವಿ. ನಿನ್ನ ಸಹಿ ಹಾಕಿ ಕೊಟ್ಟ ನಂತರ ಅದನ್ನು ಬಿಲ್ ಮಾಡ್ಲಿಕ್ಕೆ ಕಳಿಸ್ಕೊಡ್ತೀವಿ. ಆಟೋಮೆಟಿಕ್ ನಿನಗೆ ಒಂದು 40 kg ಆಗಿತ್ತಪ್ಪ ಅಂತಂದ್ರೆ 10 ರೂಪಾಯಿದಂತೆ 400 ರೂಪಾಯಿದಂತೆ ನಿನ್ನ ಚೆಕ್ ಬರ್ತೈತಿ. ಅಕೌಂಟ್ ಪೇ ಬಂದಿರ್ತದೆ. ಆ ಅಕೌಂಟ್ ಪೇ ಬಂದದ್ರೆ ನೀನು ಕೊಟ್ಟಿಗೆ ನೀನು ಸಹಿ ತೊಗೊಂಡು ನೋಡ್ರಿ. ಈಗ ನಿಮ್ಗೆ ಈ ರೇಷ್ಮೆ ಗೂಡಿ ಏನು ಪ್ರೋತ್ಸಾಹನ ಸಿಗ್ತದೆ ಅನ್ನೋದು ಎಲ್ಲ ಹೇಳಿದ್ವಿ. ಆ ನಂತರ ನೀವು ಮನೆಗಂತೂ ನಾವು 8 ದಿನಕ್ಕೆ 1 ವಾರಕ್ಕೆ ಬರ್ತಿರ್ತೀವಿ. ಇನ್ನು ನಿಮ್ಮ ಸಂಪರ್ಕ ಏನಿಲ್ಲ ಯಥಾ ಪ್ರಕಾರ ಇಲಾಖೆ ಅನುಕೂಲ ಒಂದೇ ನಾಣ್ಯದ 2 ಮಕ್ಕಳು ಇದ್ದಂಗೆ ನಾವು ನೀವು ಹೋಗೋದು ಬರೋದು ನಮ್ಮ ಭೇಟಿ ಇದ್ದೇ ಇರ್ತದೆ. ನಿಮ್ಮ ಸಲಹೆ ಸೂಚನೆ ನಾವು ಕೊಡ್ತಾ ಇರ್ತೀವಿ. ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ. ಮುಂದೆ ನಿಮ್ಗೆ ಏನಾರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸ್ತು ಬರ್ರಿ. ಏನು ರೇಷ್ಮೆ ಮಾಡೋದಕ್ಕೆ ನಮಗೆ ಭಾಳ ಅಂದ್ರೆ ತಿಳಿಸಿ ಹೇಳಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಯ್ತು ಸಾಹೇಬ್ರ. ಇನ್ನು ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ನಾವು ನಮಸ್ಕಾರ ಬಡ್ಕೋರಿ.